ಮಾತಾಡ್ರಿ ಸ್ಟಾರ್ಟ್ ಮಾಡೋಣ. ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಕುರುಬನಹಳ್ಳಿಯಲ್ಲಿದ್ದೀನಿ. ಇವರು ಸರ್ ಹೆಸರು ಅಜ್ಮತ್ತಿಲ್ಲ. ಇವರು ರೆಗ್ಯುಲರ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಂತೆ. ತುಂಬ ಹೃದಯ ಧನ್ಯವಾದಗಳು. ಅಂದರೆ ಅದ್ರ ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅವರು ಸಹೋದರರು ಇವರು ಆಸಿಫ್ ಅನ್ಕೊಂಡು ಮೊಹಮ್ಮದ್ ಆಸಿಫ್. ಅವರು ಸರ್ ಹೆಸರು ಹಸೀಬುಲ್ಲಾ. ಅವರು ಸಹೋದರವರು. ಸೊ ಇಲ್ಲಿ ಏನಾಗಿತ್ತು ಅಂದರೆ ಪ್ರಾಬ್ಲಮ್ ಭಾಳ ಆಗಿದೆ. ಸುಳಿಕೊಳೆ ರೋಗ. ಕೆಲವೊಂದು ಗಿಡಗಳೆಲ್ಲ ಕಟ್ ಮಾಡಿ ಎತ್ತಾಕಿಬಿಟ್ಟಿದ್ರು, ಅಂದರೆ ಬೇರ್ ಸಮೇತನೇ ಕಿತ್ತಾಕಿಬಿಟ್ಟಿದ್ರು. ನಾನು ಈ ಕಡೆ ಭಾಗದಲ್ಲಿ ಭಾಳ ಅಡ್ಡಾಡಿಲ್ಲ, ಆದರೆ ಅದನ್ನೆಲ್ಲ ಕಿತ್ತಾಕಿದ್ದಕ್ಕೆ ನನಗೆ ಏನಿಸ್ಬಿಡ್ತು ಅಂದರೆ ಭಾಳ ಬೇಜಾರಾಗ್ಬಿಡ್ತು. ಏನು ವಾಸ್ತವ ಪ್ರಾಬ್ಲಮಲ್ಲಿ ಯಾಕೆ ಹಿಂಗೆ ಅಂದರೆ ಅಗದೇ ಬಿಟ್ಟಾರಲ್ಲ, ಹಾಗಾಗಿ ನನಗೇನು ಅನಿಸ್ತಂದರೆ ಅದೆಲ್ಲ ವಾಸ್ತವ ನೋಡೇ ಬಿಡೋಣ, ಪರಿಸ್ಥಿತಿ ಏನೈತೆ ಅಂದ್ಕೊಂಡು ಬಂದೆ. ಬರೀ ಸುಳಿಕೊಳೆ ರೋಗ ಇದ್ದರೆ ಬರೀ ಔಷಧಿ ಆನ್ಲೈನ್ ಕಳಿಸಿ ಸಿಂಪಡಣೆ ಮಾಡಿದ್ರೆ ಸರಿ ಹೋಗಿರೋದು. ಬಟ್ ಇಲ್ಲದ ವಾಸ್ತವ ಬಂದರೆ ಏನಾಗ್ತದೆ, ಇನ್ನೂ ಚೆನ್ನಾಗಿ ನಮಗೆ ಗೊತ್ತಾಗ್ತದೆ, ಮನದಟ್ಟಾಗ್ತದೆ. ಆ ಸುಳಿಕೊಳೆ ರೋಗ ಬರೋದಕ್ಕೆ ಮೇನ್ ಕಾರಣ ಅಂತಂದರೆ ಕಸ ಭಾಳ ಬೆಳೆಸಬಾರ್ದು. ಇಲ್ಲಿ ಕಾಣ್ತದೆ ನೋಡಿ ಎಷ್ಟು ದಪ್ಪ ಬಿದ್ದಿದೆ. ಭಾಳ ಬೆಳೆಸಿದ್ವಿ ಸರ್, ಅದು ಭಾಳ ಬೆಳಗಿಲ್ಲ. ಕೆಲವರು ಹೇಳಿದ್ರ ಅದಕ್ಕೆ ಗಿಡಕ್ಕೆ ನೀರು ಬಿಸಿಲಾಗೆ ಇರ್ಬೇಕು, ಕಸ ಇರಬೇಕು ಚೆನ್ನಾಗಿ ಅಂತ ಹೇಳಿದ್ರ, ಹಂಗಾಗಿ ನಾವು ಬಿಟ್ಟಿದ್ವಿ. ರೈತರಿಗೆ ಏನಾಗ್ತದೆ ಅಂದರೆ, ಕಸದ ಬಗ್ಗೆ 2 ನಿಮಿಷ ಮಾತಾಡ್ತೇನೆ. ಕಸಗಳು ಬೆಳೆಸ್ಬೇಕಾ ಬೆಳೆಸಬಾರ್ದ? ಕಸಗಳನ್ನು ಬೆಳೆಸೋದ್ರಿಂದ ಅನುಕೂಲಗಳ ಬಗ್ಗೆ ಅಷ್ಟೇ ಮಾತಾಡೋಣ. ಅನುಕೂಲ ಅಂದರೆ ಏನು? ಬಿಸಿಲಿನ ವಾತಾವರಣ ಭಾಳ ಇರ್ತದೆ, ನೀರು ಕಡಿಮೆ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳೋ ಗುಣ ಭೂಮಿಗೆ ಬೇಕು. ಸೂರ್ಯನ ಕಿರಣ ಜಾಸ್ತಿ ಬೀಳಬಾರ್ದು ಅಂದಾಗ ಕಸ ಬೆಳೆಸೋದು ಒಳ್ಳೆಯದು. ನೆಕ್ಸ್ಟ್ 2ನೇದು, ಆ ಕಸ ಏನಾಗ್ತದೆ, ಬೆಳೆಸು ಮಲ್ಚಿಂಗ್ ಮಾಡಿಬಿಟ್ರೆ ಅದು ಆರ್ಗ್ಯಾನಿಕ್ ಗೊಬ್ಬರ ಆಗಿ ಕನ್ವರ್ಟ್ ಆಗ್ತದೆ, ಮತ್ತು ಅದು ಗಿಡಗಳಿಗೆ ಎಲ್ಲದಕ್ಕೂ ಒಳ್ಳೆಯದು. ಇದು ಅನಾನುಕೂಲ ಬಗ್ಗೆ ಮಾತಾಡೋದಾದರೆ, ಕಸಗಳನ್ನು ಜಾಸ್ತಿ ಬೆಳೆಸೋದ್ರಿಂದ ರಸ ಹೀರ ಕೀಟಗಳು ಜಾಸ್ತಿ ಆಗಿಬಿಟ್ಟು ಅವೇನು ಮಾಡ್ತವೆ, ಸುಳಿ ಒಳಗಡೆ ಸೇರ್ಕೊಂಡು ಸುಳಿಯನ್ನು ರಸ ಹೀರೋದ್ರಿಂದ ಇಂಜೆಕ್ಟ್ ಮಾಡಿ ಅದು ನಂಜಾಗಿ ಕೊಳಿತಾ ಕೆಳಗಡೆ ಹೋದಾಗ ಸುಳಿಕೊಳೆ ರೋಗ ಹೆಚ್ಚಾಗಿ ಈ ಕೀಟಗಳ ಪ್ರಭೇದದಿಂದನೇ ಬರ್ತಾಯಿತ್ತು. ಇದು ಒಂದು ಅನಾನುಕೂಲ. ಇನ್ನೊಂದು ಏನಪ್ಪ ಅಂತ ಅಂದರೆ, ಆ ಕಸ ಹುಲ್ಲನ್ನು ಜಾಸ್ತಿ ಬೆಳೆಸೋದ್ರಿಂದ ಮಳೆ ಜಾಸ್ತಿ ಬಿದ್ದಾಗ ನೀರು ಬೇರುಗಳ ಮುಖಾಂತರ ಕೆಳಗಡೆ ಇಂಗಿಸಿದಾಗ ಕೆಳಗಡೆ ಮುಖಾಂತರ ಬಿಡ್ತಾ ಇರ್ತದೆ ನೀರು ಜಾಸ್ತಿ. ಮತ್ತು ಆ ನೀರು ಹರಿದು ಹೋಗಕ್ಕೆ ಬಿಡಲ್ಲ, ಅಲ್ಲೆಲ್ಲೆಲ್ಲ ತಡೆ ಹಿಡಿದಿಟ್ಟಿರ್ತದೆ. ಆವಾಗ ಏನಾಗ್ತದೆ, ಜೌಗು ಜಾಸ್ತಿ ಆಗಿ ಗಿಡಗಳು ಫುಡ್ಡನ್ನು ತೊಗೊಳಕ್ಕಾಗಲ್ಲ. pH ವ್ಯಾಲ್ಯೂಸ್ ಏನಾಗ್ತದೆ, pH ಅಂದರೆ ಮಣ್ಣಿನ ರಸಸಾರ ಜಾಸ್ತಿ ಕಡಿಮೆ ಆಗ್ಬಿಡ್ತದೆ. ಅಂದರೆ 6.5 ಇದ್ದು 4-5 ಹಿಂಗೆ ಬಂತು ಅಂದರೆ ಅಸಿಡ್ ಜಾಸ್ತಿಯಾಗಿ ಭೂಮಿಯಲ್ಲಿ ಗಿಡಗಳೆಲ್ಲ ಹಳದಿ ಕಲರ್ ಆಗ್ತದೆ. ಹೀಗೆ ಒಂದು ವಸ್ತು ಅನುಕೂಲನೂ ಆಗಿರ್ತದೆ, ಅನಾನುಕೂಲ ಆಗಿರ್ತದೆ. ಬಟ್ ಅದನ್ನು ಉಪಯೋಗಿಸ್ತಕ್ಕಂಥ ರೈತರು ಡಿಸೈಡ್ ಮಾಡ್ಕೊಬೇಕು, ನಾನು ಯಾವ ಟೈಮಲ್ಲಿ ಅದ್ರ ಏನು ಉಪಯೋಗ ತಗೊಳ್ಬೇಕು ಅನ್ನೋದು. ಪ್ರತಿಯೊಂದು ವಸ್ತುನ ಹಂಗೆ ಉಪಯೋಗದ ಮೇಲೇ ಅದು ನಾವು ಹೆಂಗೆ ಬಳಕೆ ಮಾಡ್ಕೊಂತೀವಿ ನಮಗೆ ಉಪಯೋಗ ಬರ್ತದೆ. ಸೊ ಇಷ್ಟು ಅನುಕೂಲ ಮತ್ತು ಅನಾನುಕೂಲದ ಬಗ್ಗೆ ಅದು ಕಸದ್ದು. ಸುಳಿಕೊಳೆ ರೋಗ ನೋಡಿದ್ರೆ ನೋಡಿ, ಇಲ್ಲಿ ಬಿದ್ದಿದೆ ಇದು ಸುಳಿ, ಇಲ್ಲಿ ಚೆನ್ನಾಗಿದೆ. ಸುಳಿಕೊಳೆ ರೋಗ ಅಂತಂದ್ರೆ ಏನಪ್ಪ, ಹಿಂಗೆ ಈ ಸುಳಿನ ಹಿಡಿದು ಎತ್ಕೊಂಡ್ರೆ ಬರಬಾರ್ದು. ಬಂತು ಅಂದರೆ ಸುಳಿಕೊಳೆ ರೋಗ. ಇದು ಸುಳಿಕೊಳೆ ರೋಗ ಆಗಿಲ್ಲ ಅಂತಂದರೆ ಈ ಭವಿಷ್ಯ ಏನಾಗ್ತದೆ, ಇದೇನೋ ಇನ್ಫೆಕ್ಷನ್ನು ಏನೋ ಆಗಿಬಿಟ್ಟು ಸುಳಿ ಕಸ ಇದ್ದಾಗ ಇದಕ್ಕೆ ಇಂಜೆಕ್ಟ್ ಆಗಿರ್ತದೆ. ಆವಾಗ ಇವರು ಸ್ವಲ್ಪ ಬಿಸಿಲು ಬಿದ್ದಾಗ ಏನಾಗಿರ್ತದೆ, ಅದೆಲ್ಲ ಸರಿಯಾಗಿ ಆಟೋಮೆಟಿಕ್ಲಿ ಆಗಿರ್ಬೋದು. ವಾತಾವರಣದಲ್ಲಿ ಹಿಂಗೆ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದಿನಾ ನೋಡೋದ್ರಿಂದ ಅಬ್ಸರ್ವ್ ಮಾಡಿ ಹೇಳ್ಬೋದು. ಬಟ್ ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಿದೆ, ಇದು ಸುಳಿಕೊಳೆ ರೋಗ ಅಲ್ಲ, ಇದೊಂದು ಏನೋ ಇಂಜೆಕ್ಟ್ ಆಗಿ ಹೋಗಿದೆ. ಪನೋರಮಾ ವಿಲ್ಟ್ ಅಂತ ಬರ್ತದೆ ಬಾಳೆಯಲ್ಲಿ, ಸೇಮ್ ಇದೇ ಸಮಸ್ಯೆ ಇರ್ತದೆ. ಭಾಳಷ್ಟು ಜನ ಹೈರಾಣಾಗಿರ್ತಾರೆ ರೈತರು. ಪನೋರಮಾ ವಿಲ್ಟ್ ಅಂತ ಈ ಎಲೆ ಹಿಂಗೆ ಇರ್ತವೆ, ಒಂದು ಎಲೆ ಒಣಗ್ತದೆ, ಮತ್ತೊಂದು ಎಲೆ ಒಣಗ್ತದೆ, ಕೆಲವು ಹಂತದ ಎಲೆಗಳು ಹಂಗೆ ಇರ್ತವೆ. ಸೊ ಅವೆಲ್ಲ ಏನಾಗುತ್ತೆ ಅಂತಂದರೆ, ಬುಡದ ಒಳಗಡೆನೆ ಬೇರಿಗೆ ಝೈಲಮ್ ಅಂತ ಬರ್ತದಲ್ಲ, ಫುಡ್ ನೀರನ್ನು ತಗೊಳ್ಳೋ ಅಂಗಾಂಶ ಇರ್ತದಲ್ಲ, ಅದು ಬ್ಲ್ಯಾಕ್ ಆಗಿ ಸತ್ತೋಗ್ಬಿಡ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ನೀರು ನಿಲ್ತಕ್ಕಂಥ ಪ್ರದೇಶಗಳಿರ್ತವೆ, ಆ ರೋಗ ಜಾಸ್ತಿ ವಿಸ್ತರಣೆ ಆಗ್ತದೆ. ಆ ಗಿಡ ಎಲ್ಲ ಒಣಗಿ ಸತ್ತು ಪಟ್ಟಿ ಮಾತ್ರ ಫುಲ್ಲು ಒಣಗಿ ಹೋಗ್ತದೆ. ನೀವೇನು ಔಷಧಿ ಹೊಡೆದ್ರೂ ಕಂಟ್ರೋಲಿಗೆ ಬರಲ್ಲ. ಸೊ ಅಂಥ ಪರಿಸ್ಥಿತಿ ಇರ್ತದೆ, ಅದು ಮ್ಯೂಟ್ ಮಾಡೋದು. ಸೊ ಅಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ತಕ್ಕಂಥ ಔಷಧಿಯನ್ನು ನೆಕ್ಸ್ಟ್ ಬಾಳೆದಲ್ಲಿ ಹಾಕ್ತೀನಿ. ಅದೇ ಸಿಂಟಮ್ಸ್ ಇರ್ತಕ್ಕಂಥ ನಾನು ಹೇಳಿದೆ. ಬಟ್ ಆ ರೋಗ ಅಂತೂ ಅಲ್ಲ, ಇದು ಸುಳಿಕೊಳೆ ರೋಗ ಅಲ್ಲ, ಪನೋರಮಾ ವಿಲ್ಟು ಅಲ್ಲ. ಈ ತುದಿಗರಿ ಎಲ್ಲ ಒಣಗ್ತಾ ಇರ್ತದೆ. ಮೇನ್ ಡಿಫ್ರೆನ್ಷಿಯೇಷನ್ ನನಗೆ ಪ್ಲ್ಯಾಂಟ್ ನೋಡಿದರೆ ಗೊತ್ತಾಗ್ತಕ್ಕಂಥದ್ದು ಏನಂದರೆ, ಇವ್ರು ಫೋಟೋ ತೆಗೆದಾಕಿದ್ರು, ಇಲ್ಲಿ ನೋಡಿ ಗೊತ್ತಾಗ್ತದೆ. ಇದು ಈ ಸುಳಿ ಎಲ್ಲ ಇಲ್ಲಿ ನೋಡಿ, ಇದೆಲ್ಲ ಇದು ಬಿಚ್ಚೇ ಇಲ್ಲ, ಇದು ಬಿಚ್ಚಿಲ್ಲ, ಇದು ಬಿಚ್ಚಿಲ್ಲ. ಸೊ ಇದೆಲ್ಲ ನೋಡಿದರೆ ಇದು ತಾಮ್ರದ ಸತ್ವ ಕಡಿಮೆ ಆಗಿತ್ತಂದರೆ ಗಿಡಕ್ಕೆ ಇದು ಬಿಚ್ಚಲ್ಲ. ಇದು ನಾನು ಫೋಟೋ ನೋಡ್ಕೊಂಡು ಡಿಸೈಡ್ ಮಾಡಿದೆ. ಇದಕ್ಕೆ ಇನ್ನೂ ಸಮಂಜಸ ಅಂತ ಅಂದರೆ ಇಲ್ಲಿ ಕಾಣುತ್ತೆ ನೋಡಿ, ಇದೆಲ್ಲ ಇದು ಬಿಚ್ಚಿಲ್ಲ. ಇದು ಹ್ಯಾಡ್ಗಳೆಲ್ಲ ಅಷ್ಟಕ್ಕಷ್ಟೇ ಇದ್ದಾವೆ.
ಕೆಲವು ಸತಿ ಕಬ್ಬಿಣದ ಅಂಶ ಕೊರತೆ ಆದರೂ ಎಲೆಗಳು ಸರಿಯಾಗಿ ಬಿಚ್ಚಲ್ಲ. ತಾಮ್ರದಾದ್ರಂತೂ ಹಿಂಗೆ ಇರುತ್ತೆ, ಇದು 100% ತಾಮ್ರದ್ದೇ ಇದು ಕೊರತೆ ಇದು. ಇದಲ್ಲ ಹಾಂ, ಅವ ಸುಳಿ ಏನಾಗ್ತದೆ, ಆ ಕಬ್ಬಿಣದ ಅಂಶ ಕೊರತೆ ಆಗಿತ್ತಂದ್ರೆ ಸುಳಿ ಕಿತ್ಕೊಂಡು ಬರೋದೇ ಇಲ್ಲ, ಒಳಗೆ ಸಿಕ್ಕಾಕೊಂಡಿರ್ತದೆ. ನೀವು ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಅದರದ್ದು ಎಫೆಕ್ಟ್ ಆಗಿರ್ತದೆ. ಈಗ ನೀವು ಇನ್ನೊಂದು ಕೇಳ್ಬೋದು ನನಗೆ, ಏನಂದರೆ ಈ 1, 2ನೇ ಹಂತದ ಎಲೆಗಳು ಎಲ್ಲ ಸುಟ್ಟಿದ್ದಾವೆ, ಮೇಲಂತದ ಗಿಡಗಳು ಚೆನ್ನಾಗಿದ್ದಾವೆ ಅಲ್ವಾ? ಈ ಏನಕ್ಕೆ ಹಂಗಾಗಿರುತ್ತೆ ಅಂದರೆ ಬಿಸಿಲು ಕೆಳಗಡೆ ಬಿದ್ದು ರಿಫ್ಲೆಕ್ಟ್ ಆಗಿ ಕೆಳ ಹಂತದ ಎಲೆಗಳಿಗೆ ಅದು ರೋಗ ಜಾಸ್ತಿ ಇದು ಕಾಣಿಸ್ಕೊಳ್ಳೋದು. ಮತ್ತು ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಕೆಟ್ಟ ಶಿಲೀಂಧ್ರ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿ ಕ್ರಿಯೇಟ್ ಆಗಿಬಿಟ್ಟು ಅದು ಕೆಳಗಡೆ ಆವಿ ಆಗ್ತದಲ್ಲ, ಆವಿ ಆದಾಗ ಕೆಳ ಹಂತದ ಎಲೆಗಳೇ ಯಾವುದೇ ಬೆಳೆ ಆದರೂ ಕೂಡ ಸುಟ್ಕೊಂತ ಹೋಗ್ತಾ ಇರ್ತವೆ. ನಾವು ಕರೆಕ್ಟಾಗಿ ಅದಕ್ಕೆ ಏನು ಮದ್ದನ್ನು ಔಷಧಿಯನ್ನು ಅದಕ್ಕೆ ಕರೆಕ್ಟಾಗಿರೋ ಸಿಂಪಡಣೆ ಮಾಡಿದ್ರೆ ಆ ರೋಗ ಹತೋಟಿ ಬರ್ತದೆ. ನಾವೇನ್ ತಿಳಿದಿದ್ವಿ ಸರ್, ಇದು ಗೆರೆ ಒಣಗ್ತೈತಲ್ಲ, 2 ಗೆರೆ ಇವು, ಇದು ಕೆಳಗೆ ಬೀಳೋ ಗೆರೆ ಅಂತ ನಾವು ತಿಳ್ಕೊಂಡಿದ್ವಿ. ಇದು ರೋಗ, ಇದು ರೋಗ, ಇದೆಲ್ಲ ಗರಿ ಸುಡೋದೆಲ್ಲ ರೋಗನೇ. ಇದು ಆಹಾರದ ನ್ಯೂನ್ಯತೆ. ಆಮೇಲೆ ಏನು ನಮ್ಮ ರೈತ ಬಾಂಧವರು ನೋಡ್ತಾ ಇದ್ದೀರಿ, ಈ ಗರಿ ನೋಡಿದಾಗೆ ಫೋಟೋದಲ್ಲೇ ನಂಗೆ ಗೊತ್ತಾಯಿತು ಏನಂದರೆ ಈ ಗಿಡಗಳಿಗೆ ರಾಸಾಯನಿಕ ಗೊಬ್ಬರ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಕೊಟ್ಟೇ ಇಲ್ಲ ಅಂತ ನಂಗೆ ಅರ್ಥ ಆಗ್ಬಿಡ್ತು. ಮತ್ತು ಇಲ್ಲಿ ಬಂದಮೇಲೆ ಇಲ್ಲೊಂದು ಡಿಫ್ರೆನ್ಷಿಯೇಷನ್ ಏನು ಅಂತ ಅಂದರೆ ಇದನ್ನೇ ಹೇಳ್ಬೋದು ನೋಡಿ. ಇಲ್ಲಿ ಈ ಎಲೆ ಚೆನ್ನಾಗೈತೆ, ಅಗಲವಾಗಿದೆ. ಇದೀಗ ಇದಕ್ಕೆ ಕಂಪೇರ್ ಮಾಡಿದರೆ ಇದು ಅಗಲವಾಗಿದೆ, ಆದರೆ ಇದು ಕರೆಕ್ಟ್ ಇದೆ, ಇದು ಅಗಲವಾಗೈತೆ. ಮತ್ತು ಇದು ಅಗಲವಾಗಿರೋ ಕಾರಣ ಏನಂದರೆ ಕೆಲವೊಂದು ಆರ್ಗ್ಯಾನಿಕ್ ಗೊಬ್ಬರ, ಏನು ರಾಸಾಯನಿಕ ಗೊಬ್ಬರ ಬಿಟ್ಬಿಟ್ಟು ತಿಪ್ಪೆ ಗೊಬ್ಬರ ಮತ್ತು ಏನು ಈ ಬಯೋ ಗೊಬ್ಬರಗಳನ್ನು ನಾವೇನು ಕೊಡ್ತೀವಲ್ಲ, ಪೋಷಕಾಂಶಗಳಿರ್ತಕ್ಕಂಥದ್ದು, ಹಟ್ಟಿ ಗೊಬ್ಬರ, ಇವನ್ನೆಲ್ಲ ಅಂಥ ಗೊಬ್ಬರಗಳನ್ನ ಕೊಟ್ಟಾಗ ಇದು ಎಲೆ ಸೈಜು ಜಾಸ್ತಿ ಬರೋದು. ಯಾಕಂದರೆ ಕಾರ್ಬನ್ ಚೆನ್ನಾಗಿತ್ತು ಅಂತ ಅಂದರೆ ಅದ್ರ ಸೇಲ್ಸ್ ಎಲ್ಲ ಮಲ್ಟಿಪಲ್ ಆಗಿ ಅಗಲ ಸೈಜಲ್ಲಿ ಹಿಂಗೆ ಬರ್ತದೆ. ಆದರೆ ಹಚ್ಚ ಹಸಿರಾಗಿ ಯಾಕಿಲ್ಲ ಅಂದರೆ ಅದು ಸಮರ್ಪಕವಾಗಿ ಇದಕ್ಕೆ ಸಿಗ್ತಾ ಇಲ್ಲ. ಹಚ್ಚ ಹಸಿರು ಇರ್ತದೆ ಆಲ್ಮೋಸ್ಟ್ ಅಲ್ಲಿ ಕಾಡುಗಳಲ್ಲಿ ನೋಡಿ, ನೀವು ಯಾವುದೇ ಗಿಡಗಳು ನೋಡಿ ಹಚ್ಚ ಹಸಿರು ಇರ್ತದೆ. ಯಾಕಂದರೆ ಅಲ್ಲಿ ಆರ್ಗ್ಯಾನಿಕ್ ಗೊಬ್ಬರ ಭಾಳಷ್ಟು ಇರ್ತದೆ ಅಲ್ಲಿ. ಅಂಥ ಗೊಬ್ಬರನೂ ಇಲ್ಲಿ ಇವರು ಸರಿಯಾಗಿ ಕೊಟ್ಟಿಲ್ಲ. ಬಟ್ ಹಾಗಾಗಿ ನಂಗೆ ಏನಿಸ್ತು, ಎಲೆ ನೋಡ್ತಿದ್ದಂಗೆ ನಂಗೆ ಗೊತ್ತಾಗ್ಬಿಡ್ತು, ಒಂದು ರಾಸಾಯನಿಕ ಗೊಬ್ಬರನೂ ಸರಿಯಾಗಿ ಕೊಟ್ಟಿಲ್ಲ, ಮತ್ತು ಇದ್ರದ್ದೇನು ಆರ್ಗ್ಯಾನಿಕ್ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರಗಳನ್ನು ಸರಿಯಾಗಿ ಇದಕ್ಕೆ ನಿರ್ವಹಣೆ ಮಾಡಿಲ್ಲ ಅಂತ. ಫೋಟೋ ದಿನ ನೋಡಿ ಹೆಂಗಾಗ್ಬಿಟ್ಟದೆ ಅಂತ ಅಂದರೆ ಇದೇ ರೋಗ ಹಿಂಗೆ ಅನ್ನೋ ಮಟ್ಟಕ್ಕೆ ನಂಗೆ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಬರ್ತದೆ. ಹಂಗೆ ಇದು ಇಲ್ಲಿ ನೋಡಿದ್ದು ನಮಗೆ ಗೊತ್ತಾದ, ಈ ಬರೀ ಪಲಿ ಎಲ್ಲ ಕಡೆಗಿಂತವೇ ಹುಳ ಆಗಿದೆಲ್ಲ ಇರ್ತವೆ, ಇದೇನು ಮೇಜರ್ ಅಲ್ಲ. ಸೊ ಹೀಗೆಲ್ಲ ಆಗೈತೆ. ಈಗ ಮ್ಯೂಟ್ ಮಾಡಿ ಸಾಕಂತ ಮತ್ತೆ